ಇನ್ನು ಒಂದೇ ಒಂದು ಗಂಟೆ ಬಾಕಿ ಇದೆ. 1ನೇ ಮಹಡಿಯ 106ನೇ ಕೊಠಡಿಯಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಅಖಾಡದಲ್ಲಿ 4 ಅಭ್ಯರ್ಥಿಗಳಿದ್ದಾರೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ಅಡ್ಡ ಮತದಾನವನ್ನ ಮಾಡ್ತಾರೆ, ಯಾವ ಕಾರಣಕ್ಕಾಗಿ ಮಾಡ್ತಾರೆ, 10 ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗೋದಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ನ ಸ್ಟ್ರಾಟಜಿ ಏನು, ಯಾವ ಅಭ್ಯರ್ಥಿಯನ್ನ ಯಾವ ರಣತಂತ್ರದ ಮೂಲಕ ಹೇಗೆ ಗೆಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾನಾ ರೀತಿಯ ಲೆಕ್ಕಾಚಾರಗಳನ್ನ ರಾಜಕೀಯ ನಾಯಕರು ಮಾಡ್ತಾರೆ. ಬೆಳಿಗ್ಗೆ 9 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. 1ನೇ ಮಹಡಿಯ 106ನೇ ನಂಬರ್ ಕೊಠಡಿಯಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. 224 ಶಾಸಕರು, ಈ ಶಾಸಕರು ಯಾರ್ಯಾರಿಗೆ ಮತದಾನ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ತನ್ನ ಎಲ್ಲ ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸೋದಕ್ಕೆ ಎಲ್ಲ ರೀತಿಯ ರಣತಂತ್ರವನ್ನ ಮಾಡಿಕೊಂಡಿದೆ. ಸಂಜೆ 7ರ ಹೊತ್ತಿಗೆ ರಾಜ್ಯಸಭೆ ಚುನಾವಣೆಯ ಫಲಿತಾಂಶ ಹೊರಬೀಳಲಿಕ್ಕಿದೆ. ಸಹಜವಾಗಿ ದೊಡ್ಡ ಮಟ್ಟದ ಕುತೂಹಲ. ಇನ್ನು 1 ಗಂಟೆಯಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ವಿಧಾನಸೌಧದ 1ನೇ ಕೊಠಡಿ ಎಕ್ಸ್ಕ್ಲೂಸಿವ್ ಆಗಿ ಯಾವ ರೀತಿಯ ಸಿದ್ಧತೆಗಳಾಗಿದೆ ವೋಟಿಂಗ್ಗೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಸುರೇಶ್ ಒಳಗಡೆ ಹೋಗಿ ತೋರಿಸುವ ಪ್ರಯತ್ನವನ್ನ ಕೂಡ ಮಾಡಿದ್ರು. ಈಗ ಸ್ಕ್ರೀನ್ ಮೇಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಯಾರ್ಯಾರೆಲ್ಲೆಲ್ಲಿ ಆಸೀನರಾಗ್ತಾರೆ, ಯಾವ ರೀತಿ ಕೊಠಡಿ ವ್ಯವಸ್ಥೆ ಮಾಡಲಾಗಿದೆ. ಎಕ್ಸ್ಕ್ಲೂಸಿವ್ ಆಗಿ ಆ ದೃಶ್ಯವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕಿಷ್ಟು ಕುತೂಹಲ, ನಿರೀಕ್ಷೆ ಅಂದ್ರೆ ಕುಪೇಂದ್ರ ರೆಡ್ಡಿ ಅವರು 5ನೇ ಅಭ್ಯರ್ಥಿಯಾಗಿ ಅಖಾಡದಲ್ಲಿರೋದ್ರಿಂದ ಕಾಂಗ್ರೆಸ್ನ 3 ಕೂಡ ಸುಲಭವಾಗಿ ಗೆಲ್ಲುವಂತ ಚಾನ್ಸಸ್ ಇದೆ. ಮತ್ತೊಂದು ಕಡೆ ಬಿಜೆಪಿಯ ಒಬ್ಬ ಅಭ್ಯರ್ಥಿ ಕೂಡ ಸುಲಭವಾಗಿ ಗೆಲ್ತಾರೆ. ಆದ್ರೆ ಕುಪೇಂದ್ರ ರೆಡ್ಡಿ ಅವರ ಭವಿಷ್ಯ ಏನು ಅನ್ನೋದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗಿದೆ. ವಿಧಾನಸೌಧದ 1ನೇ ಮಹಡಿಯ 106ನೇ ಕೊಠಡಿಯಲ್ಲಿ ಇವತ್ತು ವೋಟಿಂಗ್ ಆಗುತ್ತೆ. ಅಲ್ಲಿಂದಲೇ ನೇರವಾಗಿ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೋಡ್ಕೊಂಡು ಬರೋಣ. ರಾಜ್ಯಸಭೆ ಚುನಾವಣೆ ಮತದಾನಕ್ಕೆ ಕೆಲವೇ ಗಂಟೆಗಳಷ್ಟೇ ಬಾಕಿ ಇರತಕ್ಕಂಥದ್ದು. ಈಗಾಗಲೇ ಸಮಯ 7:30 ದಾಟಿರ್ತಕ್ಕಂಥದ್ದು. ಇನ್ನೇನು ಅಂದರೆ 8 ಗಂಟೆ ಸುಮಾರಿಗೆ ಎಲ್ಲ ಪ್ರಕ್ರಿಯೆಗಳು ಶುರುವಾಗೋದಕ್ಕೆ ಅಧಿಕಾರಿಗಳು ಬರ್ತಾ ಇರ್ತಕ್ಕಂಥದ್ದು. ಈಗ ನಾವು ವಿಧಾನಸೌಧದ ಮೊದಲ ಕಟ್ಟಡದಲ್ಲಿ ಇರ್ತಕ್ಕಕ್ಕಂಥದ್ದು. ಈಗಾಗಲೇ ತಾವು ನೋಡ್ಬೋದು, ಇಲ್ಲಿ ವಿಜಯಸಲ್ಲಿ ನೋಡ್ತಾರಂತೆ ನಾವು ಮತಗಟ್ಟೆಯ ಮುಂಭಾಗ ಏನು ಪೋಲಿಂಗ್ ಸ್ಟೇಷನ್ ಇದೆ ಇಲ್ಲಿ ಮುಂದೆ ಇದ್ದೇವೆ ನಾವು. ಇಲ್ಲಿ ಕೊಠಡಿ ಸಂಖ್ಯೆ 106ರಲ್ಲಿಯೇ ಇವತ್ತು ರಾಜ್ಯಸಭಾ ಚುನಾವಣೆಗೆ ಮತದಾನವನ್ನು ಮಾಡ್ತಕ್ಕಂಥದ್ದು. ಈಗಾಗಲೇ ಅಧಿಕಾರಿಗಳು ಕೂಡ ಈಗಾಗಲೇ ಇಲ್ಲಿ ಆಗಮಿಸಿರ್ತಕ್ಕಂಥದ್ದು. ಇಲ್ಲಿ ಈಗಾಗಲೇ ಆ ಪರಿಕರಗಳು ಏನು ಬರುತ್ತೆ ಮತದಾನಕ್ಕೆ ಸಂಬಂಧಪಟ್ಟಂಥ ಪರಿಕರಗಳನ್ನೆಲ್ಲ ತಗೊಂಬಂದಿದ್ದಾರೆ. ಜೊತೆಗೆ ಯಾವುದೇ ಒಂದು ರೀತಿಯ ಕಾನೂನಿನ ತೊಡಕುಗಳು ಆಗಿದೆ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಕ್ಷಣದಲ್ಲೇ ಅದಕ್ಕೆ ಒಂದು ಪರಿಹಾರನ ಕಂಡುಕೊಳ್ಳೋದಕ್ಕೆ ಕೆಲವು ಕಾನೂನು ಪುಸ್ತಕಗಳನ್ನು ಕೂಡ ತಂದಿರತಕ್ಕಂಥದ್ದನ್ನು ಇಲ್ಲಿ ನಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆಯೇ ಸುಮಾರು ಅಂದರೆ 9 ಗಂಟೆಗೆ ಸರಿಯಾಗಿ ಮತದಾನದ ಪ್ರಕ್ರಿಯೆ ಶುರುವಾಗ್ತಕ್ಕಂಥದ್ದು. ನೇರವಾಗಿ ಅಂದರೆ ಈಗ ಏನು ಹಿಲ್ಟನ್ ರೆಸಾರ್ಟಲ್ಲಿ ಹೋಗಿದ್ದಾರೆ ಕಾಂಗ್ರೆಸ್ ಶಾಸಕರು, ಅವರೆಲ್ಲರೂ ಕೂಡ ನೇರವಾಗಿ ರೆಸಾರ್ಟಿಂದ ವಿಧಾನಸೌಧಕ್ಕೆ ನೇರವಾಗಿ ಮತಗಟ್ಟೆಗೆ ಆಗಮಿಸುವಂಥದ್ದು. ಜೊತೆಗೆ ಈಗಾಗಲೇ ತಡರಾತ್ರಿ ಕೂಡ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಿದ್ದರಾಮಯ್ಯ ಅವರು ತಡರಾತ್ರಿ ಅಲ್ಲೇ ಹಿಲ್ಟನ್ ಹೋಟೆಲ್ನಲ್ಲೇ ಉಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಇದರ ಪಕ್ಕದಲ್ಲೇ ಇರತಕ್ಕಂತಹ ಏನು 101ರ BJP ಶಾಸಕಾಂಗ ಪಕ್ಷದ ಸಭೆ ನಡೆಯುವಂತಹ ಒಂದು ಏನು ಸ್ಥಳ ಇದೆ ಆ ಕೊಠಡಿಯಿಂದನೇ ನೇರವಾಗಿ ಅಂದರೆ ಎಲ್ಲರೂ ಕೂಡ ಅಲ್ಲಿ JDS ಮತ್ತು BJPಯ ಶಾಸಕರು ಅಲ್ಲಿ ಅಸೆಂಬ್ಲಿ ಆಗ್ತಕ್ಕಂಥದ್ದು. ಅವರು ಅಲ್ಲಿಂದನ ಅಂದರೆ 101 ಅಲ್ಲಿಂದನ ಈ ಕಡೆ 106 ಕೊಠಡಿ ಏನಿದೆ ಇಲ್ಲಿಗೆ ಬಂದು ಮತದಾನ ಮಾಡ್ತಕ್ಕಂಥದ್ದು. ಇನ್ನು ಈ ಮತದಾನದ ಈಗಾಗಲೇ ವಿಜಯದಲ್ಲಿ ನೋಡ್ಬೋದು, ಈಗಷ್ಟೇ ಮತಗಟ್ಟೆಯ ಕೇಂದ್ರದ ಏನು ಬೀಗನ ಓಪನ್ ಮಾಡ್ತಾ ಇದ್ದಾರೆ, ಕೊಠಡಿಯನ್ನು ಓಪನ್ ಮಾಡ್ತಾ ಇದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೀವು ನೋಡ್ತಾ ಇರ್ಬೋದು. ಬನ್ನಿ, ಇಲ್ಲಿ ಒಳಗಡೆ ಯಾವ ರೀತಿಯಾಗಿ ವ್ಯವಸ್ಥೆ ಆಗಿದೆ ಅಂತಕ್ಕಂಥ ನಾವು ತೋರಿಸ್ತಾ ಹೋಗ್ತೇವೆ. ಇಲ್ಲಿ ನಿಮಗೆ ಇಲ್ಲಿ ಒಂದು ರಾಜಕೀಯ ಪಕ್ಷದ ಅಧಿಕೃತ ಪ್ರತಿನಿಧಿಗಳನ್ನು ಕೂರೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಥಳವನ್ನು ಮಾಡಿರ್ತಕ್ಕಂಥದ್ದು. ಒಂದು ಕಡೆ BJPಯ ಅಧಿಕೃತ ಪ್ರತಿನಿಧಿ ಕೂರುವಂತಹ ಸ್ಥಳ ಇದೆ, ಮತ್ತೊಂದು ಕಡೆ KRPPಯ ಅಧಿಕೃತ ಪ್ರತಿನಿಧಿ ಏನಿದ್ದಾರೆ ಜನಾರ್ದನ್ ರೆಡ್ಡಿ ಅವ್ರು ಕೂರುವಂತಹ ಸ್ಥಳವನ್ನು ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ JDS ಇರುವಂತಹ ಪ್ರತಿನಿಧಿ ಕೂರುವಂತಹ ಸ್ಥಳ ಇರತಕ್ಕಂಥದ್ದು. ಇನ್ನು ಸರ್ವೋದಯ ಪಕ್ಷ ಏನು ಪುಟ್ಟಣ್ಣವರು ದರ್ಶನ ಪುಟ್ಟಣ್ಣ ಇದ್ದಾರೆ ಅವ್ರು ಕೂರೋದಕ್ಕೆ ಕೂಡ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಇನ್ನು ಕಾಂಗ್ರೆಸ್ ಪಕ್ಷದ ಅಧಿಕೃತ ಪ್ರತಿನಿಧಿ ಏನಿದ್ದಾರೆ ಅವರ ಏಜೆಂಟ್ ಆಥರೈಸ್ಡ್ ಏಜೆಂಟ್ ಯಾರಿರ್ತಾರೆ ಅವ್ರು ಕೂರಲಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಇಲ್ಲಿ ನಾನು ನಿಮಗೆ ಇಲ್ಲಿ ಒಂದು ಸ್ಥಳವನ್ನು ತೋರಿಸ್ತೇವೆ. ಮತಗಟ್ಟೆ ಅಂದರೆ ವೋಟಿಂಗ್ ಇಲ್ಲಾಗುತ್ತೆ ಅಂತಕ್ಕಂತಹ ಒಂದು ಕುತೂಹಲ ಸ್ಥಳವನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಇದೇ ಮತಗಟ್ಟೆ ಕೇಂದ್ರ. ಇಲ್ಲಿ ಈ ಮತಗಟ್ಟೆ ಏನಿದೆ ಇದೇ ವೋಟಿಂಗ್
ಕಂಪಾರ್ಟ್ಮೆಂಟ್ ಅಂದರೆ ಇದೇ ಮತಗಟ್ಟೆ, ಇಲ್ಲೇ ಮತದಾನವನ್ನು ಮಾಡ್ತಕ್ಕಂಥದ್ದು, ಅಲ್ಲಿ ಇರತಕ್ಕಂಥ ಏಜೆಂಟ್ಗಳಿಗೆ ಅದನ್ನು ತೋರಿಸ್ತಕ್ಕಂಥದ್ದು. ಇನ್ನು ಇದೇನಿದೆ ಇದೆಲ್ಲವೂ ಕೂಡ ಮತಪತ್ರಗಳನ್ನು ವಿತರಣೆ ಮಾಡ್ತಕ್ಕಂತಹ ಟೇಬಲ್ಗಳಿದೆ. ಇದಿಷ್ಟು ಇದಾದ ನಂತರ ಇಲ್ಲೆಲ್ಲ ಮತದಾನ ಪ್ರಕ್ರಿಯೆಗಳನ್ನು ಮುಗಿದು ಮತದಾನವನ್ನು ಮಾಡಿ ಒಬ್ಬೊಬ್ಬರೇ ಅಂದರೆ ಆಚೆ ಹೊರಗಡೆ ಹೋಗಬೇಕಾದಂಥದ್ದು. ಇಲ್ಲಿ ಯಾರು ಕೂಡ ಇಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶಗಳು ಇರೋದಿಲ್ಲ. ಇನ್ನು ಇಲ್ಲಿ ಈ ಮತದಾನ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ನೋಡೋದಕ್ಕೆ ಅಬ್ಸರ್ವರ್ ಮತ್ತು CEO ಏನಿರ್ತಾರೆ ಅವ್ರಿಗೆ ಕೂರುವಂತಹ ಸ್ಥಳ ಕೂಡ ಇಲ್ಲಿರ್ತಕ್ಕಂಥದ್ದು. ಇಷ್ಟರ ಮಟ್ಟಿಗೆ ಇಲ್ಲಿ ಈ ಮತದಾನದ ಪ್ರಕ್ರಿಯೆಗಳು ಎಲ್ಲವೂ ಕೂಡ ಸರಾಗವಾಗಿ ನಡೀತಕ್ಕಂಥದ್ದು. ಸಂಜೆ 4 ಗಂಟೆಯವರೆಗೂ ಕೂಡ ನಿರಂತರವಾಗಿ ಮತದಾನ ಪ್ರಕ್ರಿಯೆಗೆ ಅವಕಾಶ ಇರತಕ್ಕಂಥದ್ದು. ಮತ್ತು ಸಂಜೆ 5 ಗಂಟೆಯ ನಂತರ ಮತ್ತೆ ಇದೇ ಸ್ಥಳದಲ್ಲೇ ಆ ವೋಟಿಂಗನ್ನು ಕೌಂಟ್ ಮಾಡುವಂತಹದ್ದು ಕೂಡ ಆಗುತ್ತೆ. ಸಂಜೆ ಸುಮಾರು 7 ಗಂಟೆ ಅಷ್ಟೊತ್ತಿಗೆ ಅಧಿಕೃತವಾಗಿ ಗೆಲ್ಲು ಸೋಲುವಿನ ಬಗ್ಗೆ ಮಾಹಿತಿಯನ್ನು ಅಧಿಕಾರಿಗಳು ಹೊರಹಾಕ್ತಕ್ಕಂಥದ್ದು. ಸಂಜೆ 7 ಗಂಟೆ ಸುಮಾರು ಆಗ್ಬೋದು. ಸಂಜೆ 7 ಗಂಟೆಗೆ ಅಭ್ಯರ್ಥಿಗಳನ್ನು ಯಾರೆಲ್ಲ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅದನ್ನು ಘೋಷಣೆ ಮಾಡ್ತಾರೆ. ಇದಿಷ್ಟು ಕೂಡ ಇವತ್ತಿನ ಒಂದು ಮತದಾನ ಅಂದರೆ ಏನು ರಾಜ್ಯಸಭೆ ಚುನಾವಣೆಗೆ ನಡೆಯತಕ್ಕಂಥ ಮತದಾನ